ಇಳಕಲ್ ಹಾಗೂ ಹುನಗುಂದ ತಾಲೂಕಿನ ರೈತರು ಬರ ಘೋಷಣೆ ಮತ್ತು ರೈತರ ಸಾಲ ಮನ್ನಾಗೆ ಆಗ್ರಹಿಸಿ ಇಂದು ಇಳಕಲ್ ನಗರದ ಎಸ್ಆರ್ ಕಂಠಿ ವೃತ್ತದಲ್ಲಿ ಮಾನವ ಸರ್ವೆ ನಿರ್ಮಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದರು. 2025-26ನೇ ಸಾಲಿನ ಮುಂಗಾರು ಹಾಗೂ ಹಿಂಗಾರು ಬೆಳೆ ವಿಮೆ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸಬೇಕು. ಮುಂಗಾರು ಮಳೆ ಕೊರತೆಯಿಂದ ಬಿತ್ತನೆಯಾದ ಬೆಳೆಗಳು ಸಂಪೂರ್ಣ ಒಣಗುತ್ತಿದ್ದು ಇಳಕಲ್ ಹಾಗೂ ಹುನಗುಂದ ಅವಳಿ ತಾಲೂಕುಗಳನ್ನು ತಕ್ಷಣವೇ ಬರಪೀಡಿತ ತಾಲೂಕುಗಳೆಂದು ಘೋಷಿಸಿ ರೈತರಿಗೆ ಬರ ಪರಿಹಾರದ ಹಣವನ್ನು ಶೀಘ್ರವೇ ಅವರ ಖಾತೆಗೆ ಜಮಾ ಮಾಡಬೇಕೆಂದು ರೈತರು ಒತ್ತಾಯಿಸಿದರು. ಬಳಿಕ ಇಳಕಲ್ ತಾಲೂಕು ದಂಡಾಧಿಕಾರಿ ಅಮರೇಶ್ ಪಮ್ಮಾರ್ ಹಾಗೂ ಹುನಗುಂದ ಸಹಾಯಕ ಕೃಷಿ ನಿರ್ದೇಶಕರು ಸೋಮಲಿಂಗಪ್ಪ ಅಂಟದಾನಿ ಅವರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಈ ಪ್ರತಿಭಟನೆಯಲ್ಲಿ ರೈತರಾದ ರಾಜಶೇಖರ ಗೌಡ ಹುಡೇದಮನಿ, ಬಸನಗೌಡ ಪಾಟೀಲ್, ಶರಣಗೌಡ ಗುಡಿಹಾಳ್, ರಾಜ್ ಮೊಹಮ್ಮದ್ ನದಾಫ್, ಶಶಿಕಾಂತ ಗೌಡ ಪಾಟೀಲ್, ತೋಟಪ್ಪ ತಪ್ಪಲಕಟ್ಟಿ, ಶರಣಗೌಡ ಕಂದಕೂರ್ ಸೇರಿದಂತೆ ಹಲವಾರು ರೈತ ಮುಖಂಡರು ಭಾಗಿಯಾಗಿದ್ದರು. ಸರ್ಕಾರ ಇನ್ಶೂರೆನ್ಸ್ ಕಟ್ಟಿ ಅಂತ ಹೇಳ್ತಾರೆ. ರೈತರ ಬೆಳೆಗೆ ಸ್ವಲ್ಪ ರೈತರಿಗೆ ಬರುತ್ತೆ, ಸ್ವಲ್ಪ ರೈತರಿಗೆ ಬರೋದಿಲ್ಲ. ಆನೆವರಿಗೆ ಮಾಡ್ತಾರೆ, ಬೆಳೆ ಕಟಾವು ಅಂತ ಮಾಡ್ತಾರೆ. ಈ ಕಟಾವು ರೈತರ ಸಮ್ಮುಖದಲ್ಲಿ ಆಗೋದಿಲ್ಲ. ಅವರೇ ಮಾಡಿ ಇಷ್ಟು ಪರಿಹಾರ ಕೊಡ್ತಾರೆ. ಸರ್ಕಾರಿ ಇನ್ಶೂರೆನ್ಸ್ ಕಂಪ್ನಿಗಳಿಗೆ ಲಾಭ ಆಗ್ತಿದೆ, ರೈತನಿಗೆ ಯಾವುದೇ ಥರದ ಲಾಭ ಇಲ್ಲ. ನಾವೇನಾದರೂ ಕೇಳಿದೆ ನಿಮ್ಮ ಸಿ ಮಾಡಿದ್ದೀವಿ, ಆ ಪ್ರಕಾರ ಕೊಟ್ಟಿದೆ ಅಂತಾರೆ. ಆ ಥರ ಹೆಂಗೆ ಪ್ರಚಾರ ಮಾಡ್ತಾರೆ, ಅದೇ ಥರ ರೈತರಿಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯಬೇಕು. ಯಾಕಂದ್ರೆ ಈಗ ಒಬ್ಬ ರೈತರಿಗೆ ಬಂದಂತಾನೆ, ಇನ್ನೊಬ್ಬ ರೈತರಿಗೆ ಬರೋದಿಲ್ಲ. ಅವ್ಯವಹಾರ ನಡೀತಾ ಇದೆ. ಇನ್ನೊಂದು ಸೋಪ್ ಏನೋ ಕಂಪ್ನಿ ಐತೆ, ಅದಕ್ಕೆ ಈ ವರ್ಷ 936 ಕೋಟಿ ಲಾಭ ತೋರಿಸ್ತಾ ಇದ್ದಾರೆ. ಈಗ ಎರಡೇ ಕಂಪ್ನಿಯಲ್ಲಿ ಲಾಸ್ಟಲ್ಲಿದೆ. ನಮ್ಮ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಗೆ ಇನ್ಶೂರೆನ್ಸ್ ಬಿಡುಗಡೆ ಮಾಡಿದ್ದಾರೆ. ನಮ್ಮಲ್ಲಿ ಮುಂಗಾರಿಗೆ ಕಟ್ಟಿದ್ವಿ. ಇನ್ನುವರೆಗೆ ಏನಾಗಿದೆ ಎಂಬುದು ಅಧಿಕಾರಿಗಳಿಗೆ ಮಾಹಿತಿನೇ ಕೊಡ್ತಾ ಇಲ್ಲ. ರೈತ ಸಂಘಕ್ಕೆ, ರೈತ ಸಮಾಜಕ್ಕೆ ಸರ್ಕಾರ ಇವತ್ತು ಯಾವ ರೀತಿ ಮಾಡ್ತಿದೆ ಅಂದ್ರೆ ಕಡಿಮೆ ಗೊತ್ತಿದೆ ನೋಡ್ರಿ. ಮಳೆ ಆಗಲಾರ್ದ ಪೂರಾ ಸಂಪೂರ್ಣ ನಮ್ಮ ಇಳಕಲ್ ತಾಲೂಕು ಬರಪೀಡಿತ ಆಗೈತಿ. ಬಿತ್ತಿರುವಂತಕ್ಕಂಥ ಬೆಳೆಗಳು ಎಲ್ಲ ಒಣಗುತ್ತಾ ಇದಾವೆ. ಈ ಇಷ್ಟಾದ್ರೂ ಕೂಡ ಯಾವ ಜನಪ್ರತಿನಿಧಿಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಏನೋ ಈ ರೈತರ ಬಗ್ಗೆ ಮಾತಾಡ್ತಾ ಇಲ್ಲ. ಇನ್ನೊಂದು ಏನಪ್ಪ ಅಂದ್ರೆ ರೈತರ ಬೆಳೆ ಸಮೀಕ್ಷೆ ಆ್ಯಪ್ ಅಂತೇಳಿ ಬಿಡುಗಡೆ ಮಾಡ್ಯಾರ. ರೈತರು ನಮ್ಮ ಬೆಳೆಗಳನ್ನ ನಾವೇ ಅಪ್ಲೋಡ್ ಮಾಡೋಕೆ ಅವಕಾಶ ಐತಿ. ಆದ್ರೆ ಅದು ರೈತರ ಆಂಡ್ರಾಯ್ಡ್ ಮೊಬೈಲ್ ಒಳಗೆ ಸರಿಯಾಗಿ ಸಲ್ಲಿಕೆ ಆಗ್ತಾ ಇಲ್ಲ. ಹಲವಾರು ಲೋಪದೋಷಗಳು ಇದಾವೆ. ಈ ವಿಷಯವಾಗಿ ನಾವು ಅಧಿಕಾರಿಗಳನ್ನ ಕೇಳಿದ್ರೆ ಸಹಾಯವಾಣಿಗೆ ಕರೆ ಮಾಡಿ ಅಂತ ಹೇಳ್ತಾರೆ. ಸಹಾಯವಾಣಿಗೆ ಕರೆ ಮಾಡಿದ್ರೆ ನೀವು ಮೊಬೈಲ್ ಫೋನ್ ಬದಲಿಸಿಕೊಳ್ಳಿ ಅಂತ ಹೇಳ್ತಾರೆ. ಯಾವುದೇ ಆ್ಯಪ್ ರೈತರ ಮೊಬೈಲ್ಗೆ ಹೊಂದಾಣಿಕೆ ಆಗುತ್ತೆ ಇರ್ಬೋದು. ಆ ಆ್ಯಪ್ ಸಂಬಂಧ ನಾವು ಮೊಬೈಲ್ನ ಬದಲಿಕೆ ಮಾಡಿದ್ರು ಅಂತಂದೇಳಿ ಸಹಾಯವಾಣಿಯವರು ಏನಂತೇಳಿ ನಮಗೆ ತಿಳಿತಾ ಇಲ್ಲ. ಹಾಗಾಗಿ ಆ ಆ್ಯಪನ್ನ ನೀವು ರೈತರಿಗೆ ಹೊಂದಾಣಿಕೆ ಆಗುವ ರೀತಿಯಲ್ಲಿ ಮಾಡಬೇಕು. ಹಾಗೂ ರೈತರ ಸಾಲ ಮನ್ನಾ ವಿಷಯವಾಗಿ ಸಾಲ ಮಾಡಿ ಬಿತ್ತನೆ ಮಾಡಿರುವಂತಕ್ಕಂಥ ಬೆಳೆಗಳು ಸಂಪೂರ್ಣವಾಗಿ ಒಣಗಿ ಹೋಗುತ್ತವೆ. ರೈತರ ಕೈಗೆ ಈ ವರ್ಷ ಯಾವುದೂ ಬೆಳೆ ಬರುವಂತಕ್ಕಂಥದ್ದು ನಿರೀಕ್ಷೆ ಏನೂ ಇಲ್ಲ. ಎಲ್ಲಿನೂ ಎಫೆಕ್ಟ್ ಮುಂಗಾರು ಮತ್ತು ಹಿಂಗಾರು ಎರಡೂ ಕೂಡ ಮಳೆ ಇಲ್ಲ ಅಂತಂದೇಳಿ ಹವಾಮಾನ ವರದಿಗಳು ಹೇಳ್ತಾ ಇದ್ದಾವೆ. ನೋಡಿ, ಈಗ ಮಳೆಗಾಲ ಇದು ಯಾವ ರೀತಿ ಬೇಸಿಗೆ ಬಿಸಿಲು ಇದ್ದಾಗಿದೆ. ಈ ಸಂಪೂರ್ಣವಾಗಿ ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲ. ದನಕರುಗಳಿಗೆ ಮೇವಿನ ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಇಲ್ಲವಾದಲ್ಲಿ ನಾವು ಇನ್ನು ಮುಂದಿನ ದಿನಗಳಲ್ಲಿ ಪೂರಾ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಇಳಕಲ್ ತಾಲೂಕು ಹುನಗುಂದ ತಾಲೂಕನ್ನು ಸಂಪೂರ್ಣವಾಗಿ ಬಂದ್ ಮಾಡುತ್ತೇವೆ. ಶಾರ್ಟ್ಲಿ ಈಗ ಈ ವಾರದಲ್ಲಿ ಗ್ರೌಂಡ್ ಟ್ರೂತಿಂಗ್ ವರ್ಕ್ ಸ್ಟಾರ್ಟ್ ಮಾಡೋಕ್ಕೆ ಇನ್ಸ್ಟ್ರಕ್ಷನ್ ಬಂದೈತಿ. ಈಗ ಈ ವಾರದಾಗ ಸ್ಟಾರ್ಟ್ ಮಾಡ್ತೀವಿ. ಅಂದರೆ ಗ್ರೌಂಡ್ ಟ್ರೂತಿಂಗ್ ಅಂದರೆ ಆ್ಯಕ್ಚುಲಿ ಕೆಳ ಹಂತದಲ್ಲಿ ವಾಸ್ತುಸ್ಥಿತಿ ಏನಿದೆ ಅಂತಕ್ಕಂಥದ್ದನ್ನು ನಾವು ತಿರುಗಾಡಿ ಅದನ್ನು ನಾವು ವರದಿ ಕೊಡಬೇಕಾಗ್ತದೆ. ಸೊ ಈ ವಾರದಲ್ಲಿ ಅದನ್ನು ಮಾಡಿಕೊಟ್ರಂತಂದರೆ ಹುನಗುಂದ ಮತ್ತು ಇಳಕಲ್ಲು ಎರಡೂ ಬರಗಾಲಕ್ಕೆ ಘೋಷಣೆ ಮಾಡಲಿಕ್ಕೆ ಗೈಡ್ಲೈನ್ ಇದನ್ನು ಮಾಡ್ತಾರೆ. ಒಂದೇ ಆಮೇಲೆ ಈ ಮೊದಲ ಹೇಳ್ದಂಗೆ ಈ ಸರಿ ಎಲ್ಲಿನೋ ಎಫೆಕ್ಟ್ ಇದೆ. ಎಲ್ಲಿನೋ ಎಫೆಕ್ಟು ಇದು 7 ವರ್ಷಕ್ಕೊಂದ್ಸರಿ ಬರ್ತದೆ. ಸಾಮಾನ್ಯವಾಗಿ ರೆಕರೆನ್ಸ್ ಆಗ್ತಾ ಇರ್ತದೆ. 7 ವರ್ಷಕ್ಕೊಂದ್ಸರಿ ಆಗ್ತದೆ. ಈ ವರ್ಷ ಎಲ್ಲಿನೋ ಎಫೆಕ್ಟು ಮೊದಲನೇ ಇದನ್ನು ನಾವು ಪ್ರಿಡಿಕ್ಟ್ ಮಾಡಿದ್ದು. ಹವಾಮಾನ IMD ಪ್ರಕಾರ ಪ್ರಿಡಿಕ್ಟ್ ಮಾಡಿದ್ದು. ಸೊ ಆ ಪ್ರಿಡಿಕ್ಟ್ ಮಾಡಿದ ಪ್ರಕಾರನೇ ಮಳೆ ಇದುವರೆಗೂ ನಮಗೆ ನಮ್ಮ ವಾಡಿಕೆಯಾಗಿ ಇಲ್ಲಿ ತನಕ ನಮಗೆ 109 ಮಳೆಯಾಗಿತ್ತು. ಸೊ ಇದುವರೆಗೆ 92 ನಮ್ಮ ಮಳೆಯಾಗಿದೆ. ಆದರೂ ಕೂಡ ಸ್ಟಾರ್ಟಿಂಗಲ್ಲಿ ಬಿತ್ತನೆಗೆ ಅನುಕೂಲ ಆಯಿತು. ಆಮೇಲೆ ಬಿತ್ತನೆ ಆದಮೇಲೆ ಜಸ್ಟ್ ಕೆಲವು ತೊಂದರೆ ನಾಟಕೂ ತೊಂದರೆ ಆಗಿದೆ. ಆಮೇಲೆ ನಾಟಿದ್ದು ಈಗ ಒಣಗಿರ್ತಾ ನಾವು ನೋಡಿದ್ದೀವಿ. ಒಣಗಿರ್ತಾವೆ. ಹೀಗಾಗಿ ಇದು ಬರಗಾಲ ಘೋಷಣೆ ಮಾಡಲಿಕ್ಕೆ ಇನ್ನೂ ಆಗೈತಿ. ಈ ವಾರದಾಗ ನಾವು ಅದನ್ನು ಮಾಡ್ತೀವಿ. ಇನ್ಸೂರೆನ್ಸಿಗೆ ಸಂಬಂಧಪಟ್ಟಂಗೆ ಈಗ ಎಲ್ಲ ಕಡೆಯೂ ಕ್ಲೇಮ್ ಇನಿಷಿಯೇಷನ್ನು ಈ 3 ದಿವಸದಾಗ ಆಗ್ತೈತೆ ಅಂತ ನಾವು ಮಾಹಿತಿ ತೊಗೊಂಡಿದ್ದೀವಿ.
ನಮ್ಮ ಕೇಂದ್ರ ಕಚೇರಿಯಿಂದನೂ ತೊಗೊಂಡಿದ್ವಿ, ನಮ್ಮ ಜೆ ಡಿ ಆಫೀಸಿಂದನೂ ತೊಗೊಂಡಿದ್ವಿ, ಆಮೇಲೆ ಇನ್ಸೂರೆನ್ಸ್ ಕಂಪ್ನಿಯಿಂದನೂ ತೊಗೊಂಡಿದ್ವಿ. ಎಕ್ಸೆಪ್ಟ್ ಉಳ್ಳಾಗಡ್ಡಿ ಮತ್ತು ಗೊಂಜಾಳ ಬಿಟ್ಟು ಈ 3-4 ದಿವಸದಾಗ ಗೇಮ್ ಇನಿಷಿಯೇಷನ್ ಪ್ರಾರಂಭ ಆಗ್ತದೆ. ತೊಗರಿ ಇದೆಲ್ಲ ಈಗ ಆಲ್ರೆಡಿ ಸೂರ್ಯಕಾಂತಿ ಆಗಿದೆ. ಈ 2-3 ದಿವಸದಲ್ಲಿ ಎಲ್ಲ ಬೆಳೆನೂ ಆಗ್ತವೆ ಎಕ್ಸೆಪ್ಟ್ ಒಂದು ಉಳ್ಳಾಗಡ್ಡಿ ಮತ್ತು ಇದು ಗೊಂಜಾಳ ಬಿಟ್ಟು ಸ್ವಲ್ಪ ಲೇಟ್ ಆಗ್ತವೆ. ಸರ್ ಕಾರಣ ಏನು ಸರ್? ಆಲ್ರೆಡಿ ನಮ್ಮದು ಕಾಪ್ ಕಟಿಂಗ್ ಜನವರಿಯಲ್ಲಿ ಮುಗಿದೋಗುತ್ತೆ ಸರ್. ತೊಗರಿ ಆಲ್ಮೋಸ್ಟ್ ಆಲ್ ಫೆಬ್ರವರಿ ಇಟ್ಕೊಳ್ಳಿ. ಕಾರಣ ಯಾಕೆ ಅದು ಇನ್ಸೂರೆನ್ಸು ಕ್ಲೇಮ್ ಇನಿಷಿಯೇಷನ್ ಹಂತದಲ್ಲಿ ಏನು ತೊಂದರೆಗಳು ಅದಾವ ಗೊತ್ತಿಲ್ಲ. ಆ ತೊಂದರೆಗಳು ಏನು, ಯಾಕಂದರೆ ಕೆಲವೊಂದ್ಸರಿ ಇನ್ಸೂರೆನ್ಸ್ ಕ್ಲೇಮ್ಗಳನ್ನು ಎಲ್ಲ ಸೀಕ್ರೆಟ್ಸನ್ನ ನಮ್ಗೆ ಎಷ್ಟು ಮಾಹಿತಿ ಕೊಡ್ತಾರೆ ಅದನ್ನು ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಇಲ್ಕಲ್ ಮುಲ್ಗೊಂದು ರೈತ ಸಮಾಜ ರೈತರ ಅವಳಿ ತಾಲೂಕು ರೈತರ ಹತ್ತೊಕ್ಕಾಯ ಪತ್ರ ಕರ್ನಾಟಕ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಕಲ್ ತಾಲೂಕು ದಂಡಾಧಿಕಾರಿಗಳ ಇವರ ಮುಖಾಂತರ ವಿಷಯ ಬರ ಮತ್ತು ರೈತರ ಸಾಲ ಮನ್ನಾ 2025-26 ಸಾಲಿನ ಮುಂಗಾರು ಮತ್ತು ಹಿಂಗಾರು ಹಂಗಾಮಿನ ಬೆಳೆ ವಿಮೆ ಬಂದಿರುವುದಿಲ್ಲ ಮತ್ತು ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಲೋಪದೋಷಗಳ ಕುರಿತು ವಿವರಣೆ. ಇಲ್ಕಲ್ ಮುನಗುಂದ ತಾಲೂಕಿನ ಮುಂಗಾರು ಮಳೆ ಬಾರದೇ ಇರುವುದರಿಂದ ಬಿತ್ತನೆಯಾದ ಬೆಳೆಗಳು ಸಂಪೂರ್ಣವಾಗಿ ಒಣಗುತ್ತಿರುವೆ. ಆದ್ದರಿಂದ ಅವಳಿ ತಾಲೂಕು ಬರಪೀಡಿತ ತಾಲೂಕುಗಳೆಂದು ಘೋಷಣೆ ಮಾಡಬೇಕು ಮತ್ತು ಅತಿ ಶೀಘ್ರದಲ್ಲೇ ರೈತರ ಖಾತೆಗೆ ಬರ ಪರಿಹಾರ ಒದಗಿಸಿಕೊಡಬೇಕು. ಸಾಲ ಮಾಡಿ ಬಿತ್ತನೆ ಮಾಡಿದ ಬೆಳೆಗಳಿಗೆ ಕೈಗೆ ಬಾರದೇ ಇರುವುದರಿಂದ ರೈತರ ಬೆಳೆ ಸಾಲ ಮನ್ನಾ ಮಾಡಬೇಕು. 2025-26 ಮುಂಗಾರು ಮತ್ತು ಹಿಂಗಾರು ಸಾಲಿನ ಅತಿವೃಷ್ಟಿ ಬೆಳೆ ಹಾನಿಯಾಗಿದ್ದು ಸರ್ಕಾರವೇ ಘೋಷಣೆ ಮಾಡಿದ್ದು ಬೆಳೆ ಕಟಾವು ಪ್ರಯೋಗ ಮುಕ್ತವಾಗಿದ್ದು ಇನ್ನೂ ಸಹ ಬೆಳೆ ವಿಮೆ ರೈತರ ಖಾತೆಗೆ ಜಮಾ ಆಗಿರುವುದಿಲ್ಲ. 2026-27 ಸಾಲಿನ ಮುಂಗಾರು ಹಂಗಾಮಿನ ರೈತರ ಬೆಳೆ ಸಮೀಕ್ಷೆ ಆ್ಯಪ್ನಲ್ಲಿ ಬಿಡುಗಡೆಯಾಗಿದ್ದು ಆಂಡ್ರಾಯ್ಡ್ ಮೊಬೈಲ್ ಆ್ಯಪ್ನಲ್ಲಿ ಹಲವಾರು ಲೋಪದೋಷಗಳಿದ್ದು ಅಧಿಕಾರಿಗಳು ಕೇಳಿದರೆ ಸಹಾಯವಾಣಿಗೆ ಕರೆ ಮಾಡಲು ಹೇಳ್ತಾರೆ. ಸಹಾಯವಾಣಿಗೆ ಕರೆ ಮಾಡಿದರೆ ನಿಮ್ಮ ಮೊಬೈಲ್ ಸಂಖ್ಯೆಗಳನ್ನು ಬದಲಾಯಿಸಿ ಎಂದು ಆಯ್ಕೆ ಉತ್ತರ ನೀಡುತ್ತಾರೆ. ನಮ್ಮ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಈ ಕುರಿತು ಗಂಭೀರವಾಗಿ ಚರ್ಚಿಸಿ ರೈತರಿಗೆ ಬೇಗನೆ ಪರಿಹಾರ ಒದಗಿಸಿಕೊಡಬೇಕೆಂದು ಅವಳಿ ತಾಲೂಕರ ರೈತರ ವಿನಂತಿಗಳು. ಧನ್ಯವಾದಗಳು. ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಡ್ರೆಸ್ ಇದೆ. ಸೊ ಈ ಮನವಿಯಲ್ಲಿರುವಂಥ ಅಂಶಗಳನ್ನು ನಾವು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಕಳಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಒಂದು 2-3 ಅಂಶ ನಮ್ಮ ಹಂತದಲ್ಲಿ ಬಗೆಹರಿಸುವಂಥದ್ದು ಇದಾವೆ. ಸೊ ಅದನ್ನೇನಿದ್ದಾವೆ ನಮ್ಮ ಇಲಾಖೆ ಮತ್ತು ಕೃಷಿ ಇಲಾಖೆಯವರು ಕೂಡಿ ಇಮಿಡಿಯೇಟ್ಲಿ ನಾವು ಅದಕ್ಕೆ ಸ್ಪಂದನೆಯನ್ನು ನೀಡ್ತೀವಿ. ಧನ್ಯವಾದ.